ಈ ಕಾರ್ಯಕ್ರಮದ ಪ್ರಾಯೋಜಕರು ಕುಡುಕೋಳಿ ಪೆಟ್ರೋಲ್ ಪಂಪ್ ಪೆರ್ಲಾ. ವಿಶ್ವಾಸಾರ್ಹ ಸೇವೆಗೆ ಅಬ್ದುಲ್ಲಾ ಮಧುಮೂಲೆ ಸಾರಥ್ಯದ ಪೆರ್ಲಾ ಕುಡುಕೋಳಿ ಪಂಪ್ಗೆ ಭೇಟಿ ನೀಡಿ. ರಾಜ್ಯ ಹೆದ್ದಾರಿ 64ರಲ್ಲಿ ನಿಮಗಾಗಿ ಕಾಯುತ್ತಿದೆ. ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಶಂಶೀರ್ ಬುಡೋಳಿ. ಮಂಡ್ಯದ ಇದ್ರೀಶ್ ಪಾಷಾ ಹತ್ಯೆ ಪ್ರಕರಣದ ಆರೋಪಿಗಳಾದ ಪುನೀತ್ ಕೆರಿಹಳ್ಳಿ ಹಾಗೂ ಆತನ 4 ಸಹಚರರನ್ನು ರಾಮನಗರ ಪೊಲೀಸರು ರಾಜಸ್ಥಾನದಲ್ಲಿ ಬಂಧಿಸಿದ್ದಾರೆ. ಕೊಲೆ ಆರೋಪ ದಾಖಲಾಗುತ್ತಲೇ ಆರೋಪಿಗಳು ಕರ್ನಾಟಕದಿಂದ ಪರಾರಿಯಾಗಿದ್ದರು. ಆರೋಪಿಗಳನ್ನು ಬಂಧಿಸಲು ಪೊಲೀಸರು 4 ತಂಡಗಳನ್ನು ರಚನೆ ಮಾಡಿದ್ದರು. ಮಾರ್ಚ್ 31ರಂದು ಕನಕಪುರ ತಾಲೂಕಿನ ಸಾತನೂರು ಪೊಲೀಸ್ ಠಾಣಾ ಬಳಿ ಆರೋಪಿಗಳು ಜಾನುವಾರು ಸಾಗಾಟ ಮಾಡುತ್ತಿದ್ದ ವಾಹನವನ್ನು ತಡೆದಿದ್ದರು. ವಾಹನದಲ್ಲಿದ್ದವರ ಮೇಲೆ ಹಲ್ಲೆ ನಡೆಸಿದ್ದರು ಎಂದು ಆರೋಪಿಸಲಾಗಿದೆ. ಘಟನೆ ನಡೆದ 100 ಮೀಟರ್ನಷ್ಟು ದೂರದಲ್ಲಿ ಇದ್ರೀಶ್ ಪಾಷಾ ಅವರ ಶವ ಪತ್ತೆಯಾಗಿತ್ತು. ಪುನೀತ್ ಮತ್ತು ಆತನ ಗೆಳೆಯರು ಅವರನ್ನು ಹತ್ಯೆ ಮಾಡಿದ್ದಾರೆ ಎಂದು ಯೂನುಸ್ ಪಾಷಾ ಎಂಬುವರು ಪೊಲೀಸರಿಗೆ ದೂರು ನೀಡಿದ್ದರು. ಈ ದೂರು ಆಧರಿಸಿ ಪೊಲೀಸರು ಆರೋಪಿಗಳ ವಿರುದ್ಧ ಐಪಿಸಿ ಸೆಕ್ಷನ್ 341, 504, 506, 324, 302 ಮತ್ತು 304 ರ ಅಡಿಯಲ್ಲಿ ಪ್ರಕರಣ ದಾಖಲಿಸಿದರು. ಕಳೆದ ವಾರ ರಾಮನವಮಿ ಮೆರವಣಿಗೆಗಳ ವೇಳೆ ಮುಸ್ಲಿಮರನ್ನ ಗುರಿಯಾಗಿಸಿ ನಡೆದಂತಹ ಹಿಂಸಾಚಾರ ಕುರಿತಂತೆ 57 ಇಸ್ಲಾಮಿಕ್ ದೇಶಗಳು ಸದಸ್ಯರಾಗಿರುವ ಇಸ್ಲಾಮಿಕ್ ಸಹಕಾರ ಸಂಘಟನೆ ಐಒಸಿ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಆದರೆ ಐಒಸಿ ಹೇಳಿಕೆಯನ್ನು ಖಂಡಿಸಿದ ಭಾರತ ಇದು ಐಒಸಿಯ ಮತೀಯ ಮನೋಸ್ಥಿತಿಯ ಉದಾಹರಣೆಯಾಗಿದೆ ಅಂತ ಹೇಳಿದೆ. ಭಾರತದ ಹಲವು ರಾಜ್ಯಗಳಲ್ಲಿ ಮುಸ್ಲಿಂ ಸಮುದಾಯವನ್ನ ಗುರಿಯಾಗಿಸಿ ಮದ್ರಸಾ ಮತ್ತು ಅದರ ಗ್ರಂಥಾಲಯಕ್ಕೆ ಬಿಹಾರದ ಶರೀಫ್ ಎಂಬಲ್ಲಿ ಗುಂಪೊಂದು ಬೆಂಕಿ ಹಚ್ಚಿದ ಘಟನೆ ಸೇರಿದಂತೆ ಹಲವು ಹಿಂಸಾತ್ಮಕ ಘಟನೆಗಳು ಕಳವಳಕಾರಿ ಕೃತ್ಯಗಳು ಎಂದು ಒಐಸಿ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ. ಈ ಹಿಂಸೆಗೆ ಪ್ರಚೋದಿಸುವ ಕೃತ್ಯಗಳು ಮತ್ತು ದಾಂಧಲೆಗಳು ಹೆಚ್ಚುತ್ತಿರುವ ಇಸ್ಲಾಂ ದ್ವೇಷ ಮತ್ತು ಭಾರತದಲ್ಲಿ ಮುಸ್ಲಿಂ ಸಮುದಾಯವನ್ನ ವ್ಯವಸ್ಥಿತವಾಗಿ ಗುರಿ ಮಾಡಲಾಗುತ್ತಿದೆ ಎಂಬುದನ್ನು ಸೂಚಿಸುತ್ತದೆ ಎಂದು ಒಐಸಿ ಹೇಳಿಕೆ ತಿಳಿಸಿದೆ. ಅಲ್ಲದೆ ಈ ರೀತಿ ಹಿಂಸೆಗೆ ಪ್ರಚೋದನೆ ಮತ್ತು ಹಿಂಸೆಯಲ್ಲಿ ತೊಡಗುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರವನ್ನು ಆಗ್ರಹಿಸಿದೆ. ಇದಕ್ಕೆ ಪ್ರತಿಕ್ರಿಯಿಸಿದ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ಅರಿಂದಮ್ ಬಾಗ್ಚಿ ಭಾರತ ವಿರೋಧಿ ಅಜೆಂಡಾದ ಉದಾಹರಣೆಯಾಗಿದೆ ಎಂದು ಹೇಳಿದ್ದಾರೆ. ರಾಮನವಮಿಯಲ್ಲಿ ದೇಶದ ಹಲವೆಡೆ ಘರ್ಷಣೆ ನಡೆದ ಹಿನ್ನೆಲೆಯಲ್ಲಿ ಹನುಮ ಜಯಂತಿಗೆ ಮುನ್ನ ಕಾನೂನು ಹಾಗೂ ಸುವ್ಯವಸ್ಥೆ ಕುರಿತು ಕೇಂದ್ರ ಗೃಹ ಸಚಿವಾಲಯ ರಾಜ್ಯಗಳಿಗೆ ಸಲಹೆ ನೀಡಿದೆ. ಕಳೆದ ವಾರ ರಾಮನವಮಿಯಂದು ಪಶ್ಚಿಮ ಬಂಗಾಳ ಹಾಗೂ ಬಿಹಾರದ ಕೆಲವು ಭಾಗಗಳಲ್ಲಿ ಹಿಂಸಾಚಾರದ ಘಟನೆ ನಡೆದಿದ್ದವು. ಹನುಮ ಜಯಂತಿಯ ತಯಾರಿಗಾಗಿ ಎಲ್ಲಾ ರಾಜ್ಯಗಳಿಗೆ ಕೇಂದ್ರ ಗೃಹ ಸಚಿವಾಲಯವು ಸಲಹೆಯನ್ನು ನೀಡಿದೆ. ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವುದು, ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸುವುದು ಹಾಗೂ ಸಮಾಜದಲ್ಲಿ ಕೋಮು ಸೌಹಾರ್ದತೆಗೆ ಭಂಗ ತರುವ ಯಾವುದೇ ಅಂಶಗಳ ಮೇಲೆ ನಿಗಾ ಇಡುವುದನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರಗಳನ್ನು ಪ್ರೋತ್ಸಾಹಿಸಲಾಗುತ್ತದೆ ಎಂದು ಗೃಹ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ. ಕಳೆದ ವಾರ ರಾಮನವಮಿಯಂದು ಪಶ್ಚಿಮ ಬಂಗಾಳ, ಬಿಹಾರ ಸೇರಿದಂತೆ ದೇಶದ ಹಲವೆಡೆ ಹಿಂಸಾಚಾರದ ಘಟನೆಗಳು ನಡೆದಿದ್ದವು. ಅದರ ಬಳಿಕ ಕೇಂದ್ರ ಗೃಹ ಸಚಿವಾಲಯವು ಸಲಹೆ ರವಾನಿಸಿದೆ. ಉತ್ತರಾಖಂಡದ ಹಲ್ದೋನಿ ಜಿಲ್ಲೆಯ ಸರ್ನಾಕೋತಿ ಎಂಬಲ್ಲಿ ರಂಜಾನ್ ನಂತರದ ತರಾವಿಯು ನಮಾಜ್ ಮಾಡುತ್ತಿದ್ದವರ ಮೇಲೆ ದಾಳಿ ನಡೆಸಲಾಗಿದೆ. ಸಂಘ ಪರಿವಾರದ ಮಂದಿ ಈ ದಾಳಿ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಆಕ್ರಮಣದಲ್ಲಿ ಇಮಾಮರಿಗೂ ಗಾಯವಾಗಿದೆ. ನ್ಯಾಯವಾದಿ ಜಾಫರ್ ಸಿದ್ದಿಕಿ ಅವರ ಮನೆಯಲ್ಲಿ ತರಾವೀಹ್ ನಮಾಜ್ ಮಾಡಲಾಗುತ್ತಿತ್ತು. ರಾತ್ರಿ ನಮಾಜ್ ಮಾಡುತ್ತಿದ್ದಾಗ 50-60ರಷ್ಟಿದ್ದ ಗುಂಪು ನಮಾಜ್ ಮಾಡುತ್ತಿದ್ದವರ ಮೇಲೆ ಆಕ್ರಮಣ ನಡೆಸಿತು. ಇಮಾಮರ ಮೇಲೆಯೂ ದಾಳಿ ನಡೆಸಿತು. ಹಾಗೆ ನನ್ನ ಮೇಲೂ ದಾಳಿ ನಡೆಸಲು ಮುಂದಾಯಿತು. ಆಗ ಯಾರೋ ಅವರು ವಕೀಲರು ಎಂದು ಹೇಳುವುದು ಕೇಳಿಸಿತು. ಹಾಗೆ ಆ ಗುಂಪು ನನ್ನ ಮೇಲೆ ದಾಳಿ ನಡೆಸದೆ ಹಿಂತಿರುಗಿತು ಎಂದು ಕೂಡ ಜಾಫರ್ ಸಿದ್ದಿಕಿ ಹೇಳಿದ್ದಾರೆ. ಹಾಗೆ ಈ ದಾಳಿಯ ವೇಳೆ ಪೊಲೀಸರು ನಿಷ್ಕ್ರಿಯರಾಗಿದ್ದರು ಮತ್ತು ಮುಕೇಶ್ ಭಟ್ ಎಂಬುವನ ನೇತೃತ್ವದಲ್ಲಿ ಈ ತಂಡ ದಾಳಿ ನಡೆಸಿತ್ತು ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಈ ಆಕ್ರಮಣವನ್ನು ಖಂಡಿಸಿ ಮತ್ತು ನ್ಯಾಯ ನೀಡಬೇಕೆಂದು ಆಗ್ರಹಿಸಿ ಇಮಾಮ್ ಮತ್ತು ವಕೀಲ ಸಿದ್ದಿಕಿ ನೇತೃತ್ವದಲ್ಲಿ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ನಡೆಸಿದ ಬಳಿಕ ಪೊಲೀಸರು ಪ್ರಕರಣ ದಾಖಲಿಸಿದರು. ಐಪಿಸಿ 147, 323 ಮತ್ತು 506 ಗಳಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಸಿಸಿಟಿವಿ ದೃಶ್ಯಾವಳಿ ಆಧಾರದಲ್ಲಿ ತನಿಖೆ ನಡೆಸಲಾಗುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. के सामने पूरे लोग घुसे, उन्हें मारा गया, इमाम साहब को मारा गया, वहाँ पे इसको मारा गया, सब लोगों को मारा गया. उसके बाद जाने के बाद पुलिस प्रशासन ने सिर्फ हमारे लोगों को पीछे हटाया. अब आप लोग यहाँ कोतवाली में हैं, क्या चाहते हैं? हमें सिर्फ एक्शन चाहिए उनके ऊपर, उनको पकड़ो, उनको जेल में डालो. कानूनी कार्रवाई हम अपने हाथ में कुछ नहीं लेना चाहते, कुछ भी अपने हाथ में नहीं लेना चाहते. कानून पर भरोसा है, हमें कॉन्स्टिट्यूशन पर भरोसा है अपने भारत में. लेकिन कानूनी तौर पर हमें चाहिए, कार्रवाई चाहिए कानूनी तौर पर. मौलवी की जो बाइक उठा के लेके गए वो हमें मौलाना साहब, इमाम साहब. अच्छा, वहाँ जो ये हाथापाई हुई है वो किस किस के साथ हुई है? सर मेरे साथ हुई है, इमाम साहब के साथ हुई है, एक आध और लोग और थे उनके साथ भी हुई है. अच्छा.
ಮಹಾತ್ಮ ಗಾಂಧಿಯ ಹತ್ಯೆ ಬಳಿಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಆಗಿನ ಸರ್ಕಾರ ವಿಧಿಸಿದ್ದ ಅಲ್ಪಕಾಲದ ನಿಷೇಧದ ಕುರಿತು ಮಾಹಿತಿ ಇರುವಂತಹ ಪ್ಯಾರಾಗ್ರಾಫ್ ಅನ್ನು 12ನೇ ತರಗತಿ ರಾಜ್ಯಶಾಸ್ತ್ರ ಪಠ್ಯಪುಸ್ತಕಗಳಿಂದ ಎನ್ಸಿಇಆರ್ಟಿ ತೆಗೆದುಹಾಕಿದೆ. ನಾಥುರಾಮ್ ಗೋಡ್ಸೆಯ ಜಾತಿಯನ್ನ ಕಡಿದು ಹಾಕಲಾಗಿದೆ. ಹಿಂದೂ ಮುಸ್ಲಿಂ ಏಕತೆಗಾಗಿ ಮಹಾತ್ಮ ಗಾಂಧಿಯವರ ಪ್ರಯತ್ನವು ಹಿಂದೂ ತೀವ್ರಗಾಮಿಗಳನ್ನು ಕೆರಳಿಸಿತ್ತು ಎಂಬ ವಾಕ್ಯಗಳಿರುವ ಪ್ಯಾರಾಗ್ರಾಫ್ಗಳನ್ನು ಪಠ್ಯದಿಂದ ಕೈಬಿಡಲಾಗಿದೆ. ಕಳೆದ 15 ವರ್ಷಗಳಿಂದ ನಾಥುರಾಮ್ ಗೋಡ್ಸೆಯನ್ನ 12ನೇ ತರಗತಿಯ ಇತಿಹಾಸ ಪಠ್ಯದಲ್ಲಿ ಗಾಂಧಿಯನ್ನ ಹತ್ಯೆಗೈದ ಪುಣೆಯ ಬ್ರಾಹ್ಮಣ ಎಂದು ಬಣ್ಣಿಸಲಾಗಿತ್ತು. ಈಗ ಅದನ್ನು ತೆಗೆದುಹಾಕಲಾಗಿದೆ. ಪಠ್ಯದಲ್ಲಿ ಗೋಡ್ಸೆಯ ಜಾತಿಯನ್ನ ಉಲ್ಲೇಖಿಸಿರುವ ಬಗ್ಗೆ ಹಲವಾರು ದೂರುಗಳು ಬಂದಿದ್ದವು ಹಾಗೂ ಒಬ್ಬರ ಜಾತಿಯನ್ನು ಅನಗತ್ಯವಾಗಿ ಪಠ್ಯಪುಸ್ತಕಗಳಲ್ಲಿ ನಮೂದಿಸಬಾರದು ಎಂದು ರಾಜ್ಯ ಶಿಕ್ಷಣ ಮಂಡಳಿಗಳು ಬಹಳ ಕಾಲದಿಂದ ಒತ್ತಾಯಿಸುತ್ತಿದ್ದವು ಎಂದು ಎನ್ಸಿಇಆರ್ಟಿ ಹೇಳಿದೆ. ಮಕ್ಕದ ಮಸ್ಜಿದುಲ್ ಹರಾಮ್ನಿಂದ ಕೇಳಿಬರುವ ಆ ಸುಶ್ರಾವ್ಯ ಆದಾನ್ಗೆ ಮನಸೊಲದವರು ಯಾರೂ ಇಲ್ಲ. ಹಾಗಂತ ಅಷ್ಟೊಂದು ಮಧುರವಾಗಿ ಮತ್ತು ಮುಕ್ತವಾಗಿ ಆದಾನ್ ಕೊಡುವವರು ಯಾರು ಅನ್ನೋದು ಹೆಚ್ಚಿನವರಿಗೆ ಗೊತ್ತಿಲ್ಲ. ಅವರ ಹೆಸರೇ ಆಲಿ ಅಹಮದ್ ಮುಲ್ಲಾ. ಕಳೆದ 45 ವರ್ಷಗಳಿಂದ ಅವರು ಮಸ್ಜಿದುಲ್ ಹರಾಮ್ನಲ್ಲಿ ಆದಾನ್ ಕೊಡ್ತಿದ್ದಾರೆ. ಮಧುರ ಕಂಠದಿಂದ ಅವರು ಕೊಡುವ ಆದಾನ್ ಅವರಿಗೆ ಬಿಲಾಲ್ ಅಲ್ ಹರಂ ಎಂಬ ಬಿರುದನ್ನು ದಕ್ಕಿಸಿಕೊಟ್ಟಿದೆ. ಬೇರೆ ಬೇರೆ ಧ್ವನಿಗಳಲ್ಲಿ ಅವರು ಅತ್ಯಂತ ಇಂಪಾಗಿ ಆದಾನ್ ಕೊಡಬಲ್ಲರು. ಕಳೆದ 8 ವರ್ಷಗಳಿಂದ ಮಸ್ಜಿದುಲ್ ಹರಾಮ್ನ ಮುಹದ್ದಿನ್ ಮುಖಂಡರಾಗಿ ಅವರು ಕೆಲಸ ನಿರ್ವಹಿಸುತ್ತಿದ್ದಾರೆ. 1945ರಲ್ಲಿ ಮಕ್ಕಾ ಹತ್ತಿರದ ಪ್ರದೇಶವಾದ ಸೂಕ್ ಅಲ್ ಲೈಲಲ್ಲಿ ಅವರು ಜನಿಸಿದರು. ಅದಾನ್ಗೆ ತೀರಾ ಹತ್ತಿರದ ಸಂಬಂಧವುಳ್ಳ ಕುಟುಂಬ ಅವರದಾಗಿತ್ತು. ಇವರ ಪೂರ್ವಿಕರು ಮಸ್ಜಿದುಲ್ ಹರಾಮ್ನಲ್ಲಿ ಆದಾನ್ ನೀಡುತ್ತಿದ್ದರು ಮತ್ತು 1975ರಿಂದ ಇವರು ಹರಾಮ್ನಲ್ಲಿ ಕೆಲಸ ಪ್ರಾರಂಭಿಸಿದರು. ಇವತ್ತು ಮಕ್ಕಾದ ಹರಾಮ್ನ ಅತಿ ಪ್ರಮುಖ ಮುಅದ್ದಿನ್ಗಳಲ್ಲಿ ಇವರು ಒಬ್ಬರಾಗಿದ್ದಾರೆ. ಹರಾಮ್ನ ಶೇಖ್ ಅಶೂರಿ ಅವರ ಕುರಾನ್ ತರಗತಿಯಲ್ಲಿ ವಿದ್ಯಾರ್ಥಿಯಾಗಿ ಕಲಿಕೆ ಆರಂಭಿಸಿದರು. ಹಾಗೆಯೇ ಆರ್ಟ್ ತರಗತಿಯಲ್ಲಿ ಡಿಪ್ಲೊಮಾ ಕೂಡ ಮಾಡಿದ್ದಾರೆ. ನಾನು ಮಕ್ಕಾದ ಹರಾಮ್ನಲ್ಲಿ ಅದಾನ್ ಕೊಡುವ ಮುಹದ್ದಿನ್ ಆಗಿರುವೆನೆಂದು ನನ್ನ ತಂದೆ ನನಗೆ ತಿಳಿಸಿರುವುದೇ ನಾನು ಬದುಕಿನಲ್ಲಿ ಆಲಿಸಿದ ಅತಿ ದೊಡ್ಡ ಸುದ್ದಿ. ಇದು 1974ರಲ್ಲಿ ಸಂಭವಿಸಿತು. ನಾನು ಮೊಟ್ಟ ಮೊದಲ ಬೆಳಗಿನ ನಮಾಜ್ಗಾಗಿ ಅದಾನ್ ನೀಡಿದೆ. ಆಗ ಮೈಕ್ ಇರಲಿಲ್ಲ. ನನ್ನ ಅದಾನನ್ನ ಕೆಳಗೆ ಕೂತವರು ಮಾತ್ರ ಆಲಿಸಿದ್ದರು ಎಂದವರು ಹೇಳಿದ್ದಾರೆ. ರಂಜಾನಿನ ಮೊದಲ 10 ದಿನಗಳಲ್ಲಿ 1 ಕೋಟಿಗಿಂತಲೂ ಅಧಿಕ ಯಾತ್ರಿಕರು ಮದೀನದ ಪ್ರವಾದಿಯವರ ಮಸೀದಿಗೆ ಅಥವಾ ಮಸ್ಜಿದ್ ನಬವಿಗೆ ಭೇಟಿ ನೀಡಿದ್ದಾರೆ ಎಂದು ಅಲ್ಲಿನ ಅಧ್ಯಕ್ಷರು ಮಾಹಿತಿ ನೀಡಿದ್ದಾರೆ. ಉಮ್ರಾ ನಿರ್ವಹಿಸಲು ಮಕ್ಕಾಕ್ಕೆ ಆಗಮಿಸುವವರಲ್ಲಿ ಹೆಚ್ಚಿನವರು ಮದೀನಕ್ಕೆ ಯಾತ್ರೆ ಹೊರಡುತ್ತಾರೆ. ಪ್ರವಾದಿ ಮಸೀದಿ ಎಂದೇ ಪ್ರಸಿದ್ಧವಾಗಿರುವ ಮಸ್ಜಿದ್ ನಬವಿಯಲ್ಲಿ ನಮಾಜ್ ಮಾಡುತ್ತಾರೆ ಮತ್ತು ಪ್ರವಾದಿಯವರ ಮಕ್ಬರ ಸಂದರ್ಶಿಸುತ್ತಾರೆ. ಜಾಗತಿಕವಾಗಿ ಅತ್ಯಧಿಕ ಮಂದಿ ಭೇಟಿ ಕೊಡುವ ಸ್ಥಳಗಳಾಗಿ ಮಕ್ಕಾದ ಮಸ್ಜಿದುಲ್ ಹರಾಮ್ ಮತ್ತು ಮಸ್ಜಿದ್ ನಬವಿ ಖ್ಯಾತಿ ಪಡೆದಿದೆ. ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.